ಇನ್ನು ಡಿಸ್ಕ್ ಪ್ರಾಬ್ಲಮ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಈ ಡಿಸ್ಕ್ ಜನರಲಿ ನಾವು ನೋಡ್ತೀವಿ ವೇರ್ ಒಂದು ಏಜ್ ನಂತರ ಈ ಒಂದು ಸಮಸ್ಯೆ ಕಂಡುಬರಬಹುದು. ಒಂದು ಇದು ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ. ಸೊ ಒಂದು 55-60 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಬಿಕಾಸ್ ನಮ್ಮ ದೇಹದಲ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಈಗ ವೇರ್ ಆ್ಯಂಡ್ ಟೇರ್ ಅಂತ ನಾವು ಹೇಳಿದಾಗ, ಈಗ ನಾವು ನಿಂತ್ಕೊಂಡಾಗ, ಕೂತ್ಕೊಂಡಾಗ, ಓಡಾಡ್ತಿರುವಾಗ ಯಾವುದೇ ಥರದ ಒಂದು ಮೂವ್ಮೆಂಟ್ ಮಾಡಬೇಕಾದಾಗ ಈ ಸ್ಪೈನಲ್ ಕಾರ್ಡ್ ಮಧ್ಯ ಈ ಡಿಸ್ಕ್ ಏನಿದೆಯೋ ಇದು ಕಾನ್ಸ್ಟೆಂಟಾಗಿ ರಬ್ ಆಗ್ತಿರುತ್ತೆ, ಫ್ರಿಕ್ಷನ್ ಆಗ್ತಿರುತ್ತೆ. ಸೊ ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದಾಗ, ವಿಟಮಿನ್ ಡಿ ಡಿಫಿಷಿಯನ್ಸಿ ಹೆಚ್ಚಿದ್ದಾಗ, ಅಥವಾ ನಮ್ಮ ಬಾಡಿ ವೇಟ್ ತುಂಬಾ ಜಾಸ್ತಿ ಇದ್ದಾಗ, ಅಥವಾ ನಮ್ಮ ಕೆಲಸದಲ್ಲಿ ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡ್ತಾ ಇದ್ದೀರಿ, ಯಾವುದೇ ಥರದ ಒಂದು ವ್ಯಾಯಾಮ ಮಾಡ್ತಾ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದ್ದಾಗ ಆಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ಇದ್ರ ಜೊತೆ ನಾವು ನೋಡ್ತೀರಿ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಪೋಸ್ಟ್ ಡೆಲಿವರಿ ಇರಬಹುದು, ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬ್ಯಾಕ್ ಪೇನ್ ಕಂಡುಬರುತ್ತೆ. ಬಟ್ ಅದರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ತುಂಬ ಆದಾಗ ಅದನ್ನು ಅವರು ಸರಿ ಮಾಡ್ಕೊಂಡಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಹೆಚ್ಚಾಗಬಹುದು. ಅದೇ ಥರ ಈ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ನೆಕ್ ಪೇನ್ ಏನಿದೆಯೋ ಇದು ಪುರುಷರಲ್ಲಿ 35-40 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ನಡುವೆ ನಾವು ಹೆಚ್ಚಾಗಿ ನಾವು ನೋಡ್ತಿದ್ದೀರಿ. ರೀಸನ್ ಬೀಯಿಂಗ್ ಇದು ಅರ್ಬನೈಸೇಷನ್ ಅಂತ ನಾವು ಹೇಳಬಹುದು. ಲ್ಯಾಕ್ ಆಫ್ ಎಕ್ಸಸೈಸ್ ಇರಬಹುದು, ನಾವು ಕರೆಕ್ಟಾಗಿರೋವಂಥ ಪೋಸ್ಚರ್ನ ನಾವು ಮೇಂಟೈನ್ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ. ಇವೆಲ್ಲ ಕಾರಣದಿಂದ ಈ ಒಂದು ಸಮಸ್ಯೆ ಏನೊಂದು 55-60 ವರ್ಷಕ್ಕೆ ಬರೋದಿರುತ್ತೋ ಅದು 35-40 ವರ್ಷಕ್ಕೆ ಈ ನಡುವೆ ನಾವು ನೋಡ್ತಾ ಇದ್ರಿ. ಸೊ ಈ ಥರ ಈ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ಈ ಥರದ ಒಂದು ಫ್ಯಾಕ್ಟರ್ಸ್ ಆ್ಯಂಡ್ ಈ ಒಂದು ಏಜ್ ಗ್ರೂಪಲ್ಲಿ ಇದನ್ನು ನಾವು ಕಾಮನ್ ಆಗಿ ನಾವು ನೋಡಬಹುದು. ಇನ್ನು ಪೋಸ್ಟ್ ಡೆಲಿವರಿ ಟೈಮಲ್ಲಿ ವುಮೆನ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಅಂತ ಹೇಳಿದ್ರಿ. ಯಾಕೆ ಕಾಣಿಸ್ಕೊಳ್ಳುತ್ತೆ? ಇದಕ್ಕೇನಾದರೂ ಪರಿಹಾರ ಇದೆಯಾ? ನೋಡಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಪೋಸ್ಟ್ ಡೆಲಿವರಿ ಬ್ಯಾಕ್ ಪೇನ್ ಒಂದು ಫಿಸಿಯಾಲಜಿಕಲ್ ಚೇಂಜ್ನಿಂದ ಆಗಬಹುದು. ಇನ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೋಡ್ತೀರಿ ಬಾಡಿ ವೇಟ್ ಹೆಚ್ಚಾಗ್ತಾ ಹೋಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಫಿಸಿಯಾಲಜಿಕಲ್ ಪೇನ್. ಸೊ ಇದು ಒಂದು ನಾರ್ಮಲ್ ನೋವು ಇದ್ದೇ ಇರುತ್ತೆ. ಸೊ ಪೋಸ್ಟ್ ಡೆಲಿವರಿ ಈ ನೋವು ಹಾಗೆ ಕಡಿಮೆ ಆಗುತ್ತೆ. ಸೊ ಈ ಕಡಿಮೆ ಆಗೋದಕ್ಕೆ ರೀಸನ್ಸ್ ನಾವು ನೋಡ್ತೀರಿ ನಮ್ಮ ಕ್ಯಾಲ್ಶಿಯಂ ಇಂಟೇಕ್ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಒಂದು ವೇಳೆ ನಮ್ಮ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ನಾವು ತಗೊಳ್ಳಿಲ್ಲ, ಕ್ಯಾಲ್ಶಿಯಂ ಇಂಟೇಕ್ ಕಡಿಮೆ ಇತ್ತು, ಅದರ ಜೊತೆ ಬಾಡಿ ವೇಟ್ ಏನು ಗೇಯ್ನ್ ಆಗಿರುತ್ತೋ ಒಂದು ವೇಳೆ ಬಾಡಿ ವೇಟ್ ಕಡಿಮೆ ಆಗಲಿಲ್ಲ ಅಂದರೆ ಈ ಒಂದು ಫಿಸಿಯಾಲಜಿಕಲ್ ಅಂದರೆ ಒಂದು ಕಾಯಿಲೆ ಅಲ್ಲ, ಒಂದು ನಾರ್ಮಲ್ ನೋವು ಏನು ಒಂದು ಇರುತ್ತೋ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಲ್ಲೂ ಕೂಡ ಈ ಥರದ ಒಂದು ನೋವು ಬರಬಹುದು. ಬಟ್ ಪೋಸ್ಟ್ ಡೆಲಿವರಿ ಸಾಕಷ್ಟು ಲೇಡೀಸಲ್ಲಿ ಅದಾಗದೆ ಯಾವುದೇ ಔಷಧಿ ಇಲ್ಲದೆ ಅದಾಗದೆ ಕಡಿಮೆ ಆಗಿಬಿಡುತ್ತೆ. ಬಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಇದು ಕಂಟಿನ್ಯೂ ಆಗಬಹುದು. ಸೊ ಇದು ಕಂಟಿನ್ಯೂ ಆಗೋದಕ್ಕೆ ನಾವು ನೋಡ್ತೀರಿ ತುಂಬ ಜಾಸ್ತಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ತುಂಬ ಕಡಿಮೆ ಇದ್ದಾಗ, ಅಥವಾ ಮಲಗಿರುವಾಗ, ಕೂತಿರುವಾಗ, ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಿರ್ಬೇಕಾದಾಗ ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಆಗ ಈ ಒಂದು ಫಿಸಿಯಾಲಜಿಕಲ್ ಪೇನ್ ಈ ಥರದ ಒಂದು ಲಂಬ್ಯಾಗೋ ಅಥವಾ ಒಂದು ಸಯಾಟಿಕ್ ಆಗಿ ಟರ್ನ್ ಆಗಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.